ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ನಮ್ಮ ಈ ದಿನದ ವಿಷಯ ಸಾಂಪ್ರದಾಯಿಕ ಪತ್ರಿಕೋದ್ಯಮದ ಮೇಲೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ. ಮೊದಲನೇದಾಗಿ ಟಿವಿ ಚಾನೆಲ್ ಅಥವಾ ಪತ್ರಿಕೆಗಳಿಗಿಂತ ಮೊದಲೇ ವಾಟ್ಸ್ಆಪ್ ಹಾಗೂ ಟ್ವಿಟರ್ಗಳ ಮೂಲಕ ಸುದ್ದಿ ಹರಡುತ್ತಿದೆ. ಯಾವುದೋ ಹಳ್ಳಿಯಲ್ಲಿ ನಡೆದ ಘಟನೆಯೂ ಕೂಡ ಇಂದು ಕ್ಷಣಾರ್ಧದಲ್ಲೇ ವೈರಲ್ ಆಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಸಿಟಿಜನ್ ಜರ್ನಲಿಸಂ. ನಾಗರಿಕ ಪತ್ರಕರ್ತ ಅಂದರೆ ಮೊಬೈಲ್ ಹಿಡಿದ ಪ್ರತಿಯೊಬ್ಬರೂ ಸಹ ಇಂದು ಪತ್ರಕರ್ತರೆ. ಯಾವುದೋ ಸಮಸ್ಯೆ ಅಥವಾ ಯಾವುದಾದರೂ ಅನ್ಯಾಯದ ವಿರುದ್ಧ ಜನರೇ ವಿಡಿಯೋ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುತ್ತಾರೆ. ಇನ್ನು ನಮ್ಮ ಸಾಂಪ್ರದಾಯಿಕ ಪತ್ರಿಕೆಗಳು ಸಹ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟರ್ಗಳ ಮೂಲಕ ಕ್ಷಣದ ಅಪ್ಡೇಟ್ ನೀಡುತ್ತದೆ. ಇದು ಹೇಗೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಅಂದರೆ ಇನ್ಸ್ಟೆಂಟ್ ಸುದ್ದಿ ಅರಿವು. ಅಂದರೆ ಯಾವುದೇ ಬ್ರೇಕಿಂಗ್ ನ್ಯೂಸ್ಗಳು ಸಹ ಫೇಸ್ಬುಕ್, ಟ್ವಿಟರ್ ಮತ್ತು ವಾಟ್ಸ್ಆಪ್ಗಳಲ್ಲಿ ಹರಿದಾಡುತ್ತದೆ, ನಂತರ ಟಿವಿಯಲ್ಲಿ ಬರುತ್ತೆ. ಎರಡನೆಯದಾಗಿ ಸುದ್ದಿ ಮೂಲಗಳಾಗುವ ಸೋಷಿಯಲ್ ಮೀಡಿಯಾ. ಇದು ಪತ್ರಕರ್ತರು ಹೆಚ್ಚಿನ ಮಾಹಿತಿಗಾಗಿ ಮತ್ತು ನ್ಯೂಸ್ ಸೋರ್ಸ್ಗಳನ್ನು ಹುಡುಕಲು ಸಾಮಾಜಿಕ ಜಾಲತಾಣವನ್ನು ಬಳಸುತ್ತಾರೆ. ಹಾಗೂ ಕರ್ನಾಟಕದಲ್ಲಿ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಬಳಸುವವರ ಸಂಖ್ಯೆಯೂ ಹೆಚ್ಚಾಗಿದೆ. ನಂತರ ನೇರ ಜನಸಂಪರ್ಕ ಮತ್ತು ಪ್ರತಿಕ್ರಿಯೆ. ಸಾಮಾಜಿಕ ಜಾಲತಾಣಗಳು ಓದುಗರೊಂದಿಗೆ ಸಂಪರ್ಕ ಬೆಳೆಸಲು ಸಹಾಯ ಮಾಡುತ್ತದೆ. ಜೊತೆಗೆ ಕಮೆಂಟ್ಸ್ಗಳು ಮತ್ತು ಲೈಕ್ಗಳ ಮೂಲಕ ಜನರಿಗೆ ಸುದ್ದಿಯ ಬಗ್ಗೆ ಇರುವ ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಬಹುದು. ಕೊನೆಯದಾಗಿ ಹೇಳುವುದಾದರೆ ಸಾಮಾಜಿಕ ಮಾಧ್ಯಮಗಳು ಕನ್ನಡ ಪತ್ರಿಕೋದ್ಯಮಕ್ಕೆ ವೇಗವನ್ನು ಹೆಚ್ಚಿಸಿದೆ. ಹಾಗೆ ಯಾವುದೇ ಸುದ್ದಿಗಳು ಜನರಿಗೆ ತಕ್ಷಣ ತಲುಪಿಸಲು ಸಹಾಯ ಮಾಡುತ್ತದೆ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.